ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ರಾಧಾಕೃಷ್ಣನ್ ಅವರ ಏಕೈಕ ಮುದ್ದಿನ ಮಗಳು ಸಾನ್ವಿ ಸುದೀಪ್. ಸುದೀಪ್ ಮತ್ತು ಪ್ರಿಯಾ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಆದ್ರೆ ಅವರ ಮಗಳು ಸಾನ್ವಿ ಯಾಕೆ ಹೀಗೆ ಅಂತ ಆರಂಭದಲ್ಲಿ ಒಂದಿಷ್ಟು ಟ್ರೋಲ್ಗಳಿಗೆ ಮತ್ತೊಂದಿಷ್ಟು ಬಾಡಿ ಶೇಮಿಂಗ್ ಗಳಿಗೆ ಗುರಿಯಾಗ್ತಾರೆ. ಒಂದಿಷ್ಟು ಬೇಜಾರಲ್ಲೇ ಜಾಸ್ತಿ ಕೋಪ ಮಾಡಿಕೊಂಡು ಖಡಕ್ಕಾದ ಉತ್ತರದ ಜೊತೆಗೆ ವಾರ್ನಿಂಗ್ ಕೊಡುವ ಸಾನ್ವಿ ಸುದೀಪ್ ಅವರಲ್ಲಿ ಅಗಾಧವಾದ ಪ್ರತಿಭೆಯೂ ಇದೆ, ಬುದ್ಧಿವಂತಿಕೆಯೂ ಇದೆ. ಆಕ್ಟರ್, ಸಿಂಗರ್, ಅಸಿಸ್ಟೆಂಟ್ ಡೈರೆಕ್ಟರ್, ರೈಟರ್, ಪೇಂಟರ್ ಕೂಡ ಆಗಿರುವ ಸಾನ್ವಿ ಅವರು ಫಿಲಂ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಕೊಟ್ಟರು, ಇವರ ಮುಂಬರುವ ಕನ್ನಡ ಮೂವಿಗಳು ಯಾವ್ಯಾವು, ಹಾಗೆ ಸಾನ್ವಿ ಸುದೀಪ್ ಅವರು ಮದುವೆ ಆಗುವ ಹುಡುಗ ಹೇಗಿರಬೇಕು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ, ಹಾಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಸಿನಿಮಾ ಸ್ಟಾರ್ಗಳ ಮಕ್ಕಳು ಸಿನಿಮಾಗಳಿಗೆ ಎಂಟ್ರಿ ಕೊಡುವುದು ಕಾಮನ್. ಕೆಲವರು ಸರಿಯಾಗಿ ಪ್ರಿಪೇರ್ ಆಗದೇನೆ, ಪ್ರಾಪರ್ ಟ್ರೈನಿಂಗ್ ಇಲ್ಲದೇನೆ ಮತ್ತು ನಿಜವಾದ ಟ್ಯಾಲೆಂಟ್ ಇಲ್ಲದೇನೆ ಎಂಟ್ರಿ ಕೊಡ್ತಾರೆ. ಆದರೆ ಎಲ್ಲಾ ರೀತಿಯಿಂದ ಕಲಿತು ತಿಳಿದು ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ತಾ ಪ್ರಿಪೇರ್ ಮಾಡಿಕೊಂಡು ಎಂಟ್ರಿ ಕೊಟ್ಟಿರುವ ಸಾನ್ವಿ ಅವರ ವಯಸ್ಸು ಜಸ್ಟ್ 22 ಅಷ್ಟೇ. ತುತ್ತು ಅನ್ನ ತಿನ್ನೋಕೆ ಬಗ್ಸಿ ನೀರು ಕುಡಿಯೋಕೆ ಎನ್ನುವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹಾಡನ್ನು ತುಂಬಾ ಇಷ್ಟಪಟ್ಟು ಆಗಾಗ ಹಾಡುವ ಸುದೀಪ್ ಅವರಿಗೆ ಸಿಂಗಿಂಗ್ ಅಂದರೆ ತುಂಬಾ ಇಂಟ್ರೆಸ್ಟ್ ಎನ್ನುವ ವಿಷಯ ಅವರ ಎಲ್ಲ ಅಭಿಮಾನಿಗಳಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂತೆಯೇ ಸಾನ್ವಿ ಅವರಿಗೂ ಕೂಡ ಸಿಂಗಿಂಗ್ ಅಂದ್ರೆ ಪಂಚಪ್ರಾಣ. ಚಿಕ್ಕ ವಯಸ್ಸು ಇದ್ದಾಗಿನಿಂದಲೇ ಸಂಗೀತ ಹಾಗೂ ಗಾಯನದ ಅಭ್ಯಾಸ ಮಾಡಿಕೊಂಡೇ ಬಂದಿರುವ ಸಾನ್ವಿ ಅವರು ಆಗಾಗ ಹಿಂದಿ, ಇಂಗ್ಲಿಷ್, ಕನ್ನಡ ಸಾಂಗ್ಸ್ ಹಾಡಿ ಮೊದಲು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸ್ಟೇಜ್ಗಳ ಮೇಲೆ ಹಾಡು ಕೂಡ ಹಾಡ್ತಾರೆ. ಇವರು ಹಾಡು ಹಾಡಲಿಕ್ಕೆಂದೇ ಒಂದು ಟೀಮ್ ಮಾಡಿಕೊಂಡು ಆ ಟೀಮಲ್ಲಿ ಇರುವ ಮೆಂಬರ್ಸ್ ಜೊತೆಗೆ ಆಗಾಗ ಹಾಡು ಹಾಡುವ ರೂಢಿ ಕೂಡ ಮಾಡಿಕೊಂಡಿರ್ತಾರೆ. ವಿಕ್ರಾಂತ್ ರೋಣ ಸಿನಿಮಾದ ರಾರ ರಕ್ಕಮ್ಮ ಟ್ರ್ಯಾಕ್ ಸಾಂಗ್ ಹಾಡಿ ಒಂದಿಷ್ಟು ಪ್ರತಿಭೆ ತೋರಿಸ್ತಾರೆ. ಇದನ್ನೆಲ್ಲ ಗಮನಿಸಿದ ಸುದೀಪ್ ಅವರು ಮಾರ್ಕ್ ಸಿನಿಮಾದಲ್ಲಿ ಮಗಳನ್ನು ಸಿಂಗರ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬ್ರ್ಯಾಂಡ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಸ್ತ್ ಮಲೈಕ ಎಂದು ಹಾಡಿದ ಸಾನ್ವಿ ಅವರ ಈ ಹಾಡು ಆ ವರ್ಷದ ಸೂಪರ್ ಹಿಟ್ ಸಾಂಗ್ ಆಗಿ 6 ಕೋಟಿ ವೀಕ್ಷಣೆಯನ್ನು ಸಹ ಪಡೆಯುತ್ತೆ. ಅವರು ಹಾಡಿದ ಫಸ್ಟ್ ಸಾಂಗಿಗೆ ಚಂದನವನ ಅವಾರ್ಡ್ ಕೂಡ ಬರುತ್ತೆ. ಇದಾದ ನಂತರ ಪ್ರಿಯಾ ಸುದೀಪ್ ಅವರು ನಿರ್ಮಾಣ ಮಾಡ್ತಾ ಇರುವ ಸಂಚಿತ್ ಸಂಜೀವ್ ಅವರ 2ನೇ ಮೂವಿಗೆ ಸಾನ್ವಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ನಿರ್ಮಾಣದ ಎಲ್ಲ ವಿಭಾಗಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಉದ್ದೇಶದಿಂದಲೇ ಈಗ ಸಹಾಯಕ ನಿರ್ದೇಶಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ಡೈರೆಕ್ಟರ್ ಆಗುವ ಕನಸು ಕೂಡ ಹೊಂದಿರುವ ಸಾನ್ವಿ ಅವರು ಸುದೀಪ್ ಅವರ ಒಂದು ಮೂವಿಗಾಗಿ ಸ್ಟೋರಿ ಕೂಡ ಬರೀತಾ ಇದ್ದಾರೆ. ರೀಸೆಂಟ್ ಆಗಿ ರಿಲೀಸ್ ಆದ ಮ್ಯಾಂಗೋ ಪಚ್ಚ ಮೂವಿಯಲ್ಲೂ ಕೂಡ ಹಾಡು ಹಾಡಿರುವ ಸಾನ್ವಿ ಅವರ 2ನೇ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ. ಆ ಮೂಲಕ ಕನ್ನಡದ ಭರವಸೆಯ ಹೊಸ ಗಾಯಕಿಯಾಗಿ ಹೆಸರು ಮಾಡ್ತಾ ಇದ್ದಾರೆ. ಹಾಗೆ ಫ್ರೀಯಾಗಿ ಇದ್ದಾಗ ಮನೆಯಲ್ಲಿ ಟ್ರೆಂಡಿಂಗ್ ಮಾಡುವ ಸಾನ್ವಿ ಅವರು ಸಾಕಷ್ಟು ಚಿತ್ರಗಳನ್ನು ಬಿಡಿಸಿ ಇಟ್ಟುಕೊಂಡಿದ್ದಾರೆ. ನೀನು ಸಣ್ಣನ, ದಪ್ಪನ, ಉದ್ದನ, ಕುಳ್ಳನ, ಹೀಗೆ ಮನುಷ್ಯನ ಸೈಜ್ ಆಕಾರ ನೋಡಿ ಅಂಕಿಸಿ ಮಾತಾಡಬಾರದು, ಅವರಲ್ಲಿ ಇರುವ ಪ್ರತಿಭೆಯನ್ನು ನೋಡಿ ಗೌರವಿಸಬೇಕು ಎನ್ನುವ ಸಾನ್ವಿ ಅವರ ಫೇವರಿಟ್ ಹೀರೋ ಹಿಂದಿಯ ಸಿದ್ಧಾರ್ಥ್ ಮಲ್ಹೋತ್ರಾ. ಹಾಗೆ ಸಾನ್ವಿ ಅವರು ಒಂದು ಪಾತ್ರವಾದರೆ ಶ್ರೀವಲ್ಲಿ ಆಗೋಕೆ ಇಷ್ಟಪಡ್ತಾರಂತೆ. ಯಾಕೆಂದ್ರೆ ಅವರಿಗೆ ಪುಷ್ಪರಾಜ್ ಅಂತ ಗಂಡ ಬೇಕು. ಅದು ಸಾನ್ವಿ ಅವರ ಮನದಾಳದ ಮಾತಾಗಿರುತ್ತೆ. ರೀಸೆಂಟ್ ಆಗಿ ಪ್ರಿಯಾ ಸುದೀಪ್ ಅವರಿಗೆ ಮಗಳ ಮದುವೆ ಯಾವಾಗ ಎಂದು ಕೇಳಲಾಯಿತು. ಅವಳನ್ನು ಮದುವೆ ಮಾಡಿ ನಾವು ಎಲ್ಲಿಯೂ ಕಳಿಸಲ್ಲ, ಅವಳು ಯಾವುದಾದ್ರೂ ಒಂದು ಹುಡುಗನನ್ನು ಇಷ್ಟಪಟ್ಟರೆ ಅವನ ಜೊತೆಗೆ ಮದುವೆ ಮಾಡಿ ಅವನನ್ನು ಕೂಡ ಕರ್ಕೊಂಡು ಬಂದು ನಮ್ಮ ಮನೇಲೆ ಇಟ್ಕೊಂತೀವಿ ಅಂತಾರೆ. ಆಗ ಪಕ್ಕದಲ್ಲಿ ಇದ್ದ ಸಾನ್ವಿ ಅವರು ಒಂದಿಷ್ಟು ನಾಚಿ ಕೆಂಪಗಾಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.